ಶ್ರೀ ದುರ್ಗಾಂಬಿಕೆಯ ಮನಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುರಿದೆಯ ಕೈ ಮುಗಿದಂಬುಜಾತನ ವಾಣಿಯರ ಪಾದಾಂಬುಜಕ್ಕೆ ಕೊಡವರುತ್ತವರಿಗೆ ಕಥಾ
ಜೀವನವೇ ಸಾಕ್ಷಿಯಾಗಿ ಹೋಯಿತು. ನಾನು ನಂದನವನದಲ್ಲಿ ವಿಹಾರ ಮಾಡುತ್ತಿರುವಂತಹ ಸಂದರ್ಭ ಋಷಿವರೇಣ್ಯರಾದಂತಹ ದೂರ್ವಾಸದ ಆಗಮನವಾಯಿತು. ಋಷಿವರೇಣ್ಯರ ಮೇಲೆ ಅಭಿಮಾನವನ್ನು ಉಳ್ಳವನು ನಾನು. ಆದರೆ ಕಾಲದೋಷವೋ ಕರ್ಮದೋಷವೋ ಏನೋ ನಾನು ಅರಿಯೇ ಅವರನ್ನು ನಿರ್ಲಕ್ಷಿಸುವಂತಹ ಪ್ರಮೇಯ ನನ್ನ ಜೀವನದಲ್ಲಿ ಒದಗಿ ಬಂತು. ನನಗ ಕೊಡಬೇಕು ಎನ್ನುವ ಹಾಗೆ ಇಚ್ಛಿಸಿ ಅವರು ತಂದಂತಹ ಸೋಮಾಲೆ ಅದನ್ನು ನನ್ನ ಐರಾವತದ ಕೊರಳಿಗೆ ಹಾಕಿದೆ. ಆ ಐರಾವತವಾದವು ಏನು ಮಾಡಿತು, ಅದನ್ನು ಕಾಲಿನ ಕೆಳಗೆ ಹಾಕಿ ಅದನ್ನು ಪರಿಣಾಮವಾಗಿ ದೂರ್ವಾಸರಿಗೆ ಸಿಟ್ಟು ಬಂದು ಘೋರವಾದಂತಹ ಶಾಪವನ್ನೇ ಕೊಟ್ಟರಲ್ಲ. ಸಂಪತ್ತಿನ ಮದದಲ್ಲಿ ವಿಹಾರವನ್ನು ಮಾಡುತ್ತಿರುವಂತಹ ದೇವೇಂದ್ರನ ನಿನ್ನ ಸಂಪತ್ತೆಲ್ಲವೂ ಸರಳವಾಗಲಿ ಎನ್ನುವ ಹಾಗೆ ಆಡಿಯೇ ಬಿಟ್ಟರು. ಒಂದೊಂದೇ ನಮ್ಮ ಸಂಪತ್ತೆಲ್ಲವೂ ಸರದಿಯ ವಶವಾಯಿತಲ್ಲ. ಕಳಕೊಂಡೆವು ನಮ್ಮ ಸಂಪತ್ತನ್ನೆಲ್ಲ, ಆದರೆ ಅಧಿಕಾರ ಉಂಟಲ್ಲ ಎನ್ನುವ ಹಾಗೆ ಸಂತೋಷದಲ್ಲಿದ್ದೆ. ಆದರೆ ಅದು ಕೈ ತಪ್ಪಿ ಹೋಯಿತು. ಕಾರಣ ಹೊಲಿ ದಾನವ ನಮ್ಮಂತಹ ಲೋಕಕ್ಕೆ ದಾಳಿಯಿಟ್ಟ, ನಮ್ಮಂತಹ ಅಧಿಕಾರವನ್ನು ವಶಕ್ಕೆ ಪಡೆದುಕೊಂಡ. ಅಧಿಕಾರವು ಹೋಯಿತು, ಸಂಪತ್ತು ಹೋಯಿತು. ಹಾಗೆಂದ್ರೆ ನಮ್ಮ ಗತಿ ಮುಂದೆ ಹಾಗೆಂದು ಬ್ರಹ್ಮದೇವರಲ್ಲಿ ಹೋದ್ರೆ ಪರಿಹಾರ ನನ್ನಿಂದ ಸಿಗದು, ನೀವು ವೈಕುಂಠಕ್ಕೆ ಹೋಗಿ ಅಂತ ಆಡಿದನಲ್ಲ. ಹಾಗೆಂದ್ರೆ ನಮ್ಮನ್ನು ಕಾವ ದೇವ ಅಂತಿದ್ರೆ ಅದು ಶ್ರೀಮನ್ನಾರಾಯಣ. ನಾವೆಲ್ಲವೂ ಕ್ಷೀರಾಸ್ತಿ